ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ ಏನು ಹೊಸದಾಗಿ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದ್ರು, ಆ ವೆಬ್ಸೈಟಲ್ಲಿ ಯಾವ ರೀತಿಯಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಅನ್ನು ಆಗಬೇಕು ಅಂತ ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ವೈಟ್ ಕಲರ್ ಬಟನ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಅಲ್ಲಿ ಬರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಏನು ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ ಕಾರ್ಮಿಕ ಇಲಾಖೆ ಅಥವಾ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿ ಕಡೆಯಿಂದ ಒಂದು ಹೊಸದಾಗಿ ವೆಬ್ಸೈಟನ್ನು ಲಾಂಚ್ ಮಾಡಿದ್ರು. ಎಲ್ಲವೂ ಕೂಡ ನಾವು ರಿಜಿಸ್ಟ್ರೇಷನ್ ಹಿಡ್ಕೊಂಡು ರಿಜಿಸ್ಟ್ರೇಷನು, ರಿನಿವಲ್ಲು, ಸ್ಕೀಮ್ಸು ಮತ್ತು ಈ ಕಾರ್ಡ್ ಅಂತ ಹೊಸದಾಗಿ ಬಂದಿರುವಂಥ ಲೇಬರ್ ಕಾರ್ಡ್ ಅವರ ಈ ಕಾರ್ಡ್ ಕೂಡ ನೀವು ಇದೇ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಭಾಳಷ್ಟು ಲೇಬರ್ ಕಾರ್ಡ್ ಇದ್ದಂಥವರು ಭಾಳ ಅಂದರೆ ಭಾಳ ಪ್ರಾಬ್ಲಮಲ್ಲಿದ್ದರು. ಹೊಸ ಲೇಬರ್ ಕಾರ್ಡ್ ಹಾಕಲಿಕ್ಕೆ ಹೋದರೆ ಸೇವಾ ಸಿಂಧುದಲ್ಲಿ ಬಂದಾಗಿತ್ತು, ಅವರಿಗೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಮತ್ತು ಈ ಒಂದು ವೆಬ್ಸೈಟ್ ಓಪನ್ ಆಗಿ ಅದನ್ನು ರಿಜಿಸ್ಟ್ರೇಷನ್ ಕೂಡ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ನಾನು ಈ ಒಂದು ವಿಡಿಯೋದಲ್ಲಿ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೇನೆ, ಫಸ್ಟ್ ಟೈಮು ಡೇಟ್ ನೋಡ್ಬೋದು, ಟೈಮ್ ನೋಡಿರ್ಬೋದು, 12ನೇ ತಿಂಗಳು 20ನೇ ತಾರೀಕು 2022 ಬೆಳಗ್ಗೆ 8:49 ನಾನು ಈ ಒಂದು ಹೊಸ ಲೇಬರ್ ಕಾರ್ಡ್ ವೆಬ್ಸೈಟ್ಗೆ ರಿಜಿಸ್ಟ್ರೇಷನ್ ಆಗಿ ಲಾಗಿನ್ ಅನ್ನು ಆಗಿ ಸ್ಕೀಮ್ಗಳಿಗೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಆಗಿರ್ಬೋದು, ಹೊಸ ರಿಜಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ರಿನಿವಲ್ ಬಗ್ಗೆ ಆಗಿರ್ಬೋದು, ಎಲ್ಲವೂ ಕೂಡ ಮಾಹಿತಿನ ನಾನೇ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಫ್ರೆಂಡ್. ಹಾಗಾದರೆ ಬನ್ನಿ, ನೀವು ಕೂಡ ಒಂದು ಹೊಸ ಲೇಬರ್ ಕಾರ್ಡ್ ವೆಬ್ಸೈಟ್ ಏನಿತ್ತು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಆಗಲಿಕ್ಕೆ ಇಷ್ಟಪಡ್ತಾ ಇದ್ರೆ, ಇಷ್ಟು ದಿನ ನೀವು ಟ್ರೈ ಮಾಡ್ತಾ ಇದ್ರಿ, ಅದು ಬರ್ತಾ ಇರಲಿಲ್ಲ. ಈ ಒಂದು ವಿಡಿಯೋ ಮೂಲಕ ನೀವು ನೋಡ್ಕೊಂಡು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ತಿಳ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಲಾಗಿನ್ ಕೂಡ ಆಗಿ ಇದರ ಒಂದು ಬೆನಿಫಿಟ್ ಅನ್ನು ತಗೋಬಹುದು ಫ್ರೆಂಡ್ಸ್. ಸೊ ದಯವಿಟ್ಟು ಈ ಒಂದು ಮಾಹಿತಿ ಬಹಳ ನಾವು ಕಷ್ಟಪಟ್ಟು ಮಾಡಿದ್ದೇವೆ. ಸೊ ಈ ಒಂದು ಮಾಹಿತಿಗೆ ನಮಗೊಂದು ಲೈಕ್ ಇರಲಿ, ಆಮೇಲೆ ಈ ಒಂದು ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ, ಯಾವ ರೀತಿಯಾಗಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಗೂಗಲಲ್ಲಿ ಹೋಗಿ KBOC WWB ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿ, ಆ ಬಂದು ಕಾಣುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಆ್ಯಂಡ್ ರಿಜಿಸ್ಟ್ರೇಷನ್ ವರ್ಕರ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ರೆಫರೆನ್ಸ್ ನಂಬರನ್ನು ಹಾಕಿ ಇಲ್ಲಿ ಕೆಳಗಡೆ ವೆರಿಫೈ ಅಂತ ಇರುತ್ತೆ, ಆ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದಕ್ಕೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರು ಕಾಣಿಸುತ್ತೆ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ, ಅದಾದಮೇಲೆ OTP ಕೇಳುತ್ತೆ, ಅಲ್ಲಿ ಜನರೇಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಆ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ, ಆ ಬಂದಿರುವಂಥ OTPನ ಇಲ್ಲಿ ಸಬ್ಮಿಟನ್ನು ಮಾಡಬೇಕಾಗತ್ತೆ. ಸೊ OTP ನಮಗೆ ಬಂದಿದೆ, OTPನ ಹಾಕಿ ಇಲ್ಲಿ ನಾವು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಕರೆಕ್ಟಾಗಿ OTPನ ಹಾಕಬೇಕು, ಇಲ್ಲಿ ರಾಂಗ್ ಹಾಕಿದರೆ ಅದು ತೊಗೊಳಂಗಿಲ್ಲ. ಸೊ ಒಂದು ಸರಿ ನೀವು ಕರೆಕ್ಟಾಗಿ OTPನ ಹಾಕಿ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದು ನಿಮಗೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಫಸ್ಟಿಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು, ನಾವು OTPನ ಕೊಟ್ಟು ಲಾಗಿನನ್ನು ರಿಜಿಸ್ಟ್ರೇಷನ್ ಆಗಿದ್ದೀವಿ. ಸೊ ರಿಜಿಸ್ಟ್ರೇಷನ್ ಆದಮೇಲೆ ಇಲ್ಲಿ ಒಂದು ರೆಸಿಡೆನ್ಷಿಯಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಸೊ ಅವೆಲ್ಲ ಡೀಟೇಲ್ಸ್ನ ಹಾಕಬೇಕು. ಅದಕ್ಕಿಂತ ಮುಂಚೆ ಮೇಲ್ಗಡೆ ಒಂದು ವೆರಿಫೈ ಆಧಾರ್ ಅಂತ ಇರುತ್ತೆ, ಆ ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ಅದಕ್ಕೆ ಲಿಂಕ್ ಇರುವಂಥ ಮೊಬೈಲ್ ನಂಬರು ಮತ್ತು ಅದನ್ನು OTPನ ಕೊಟ್ಟು ನೀವು ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಆದಮೇಲೆ ಇಲ್ಲಿ ಟೈಪ್ ಆಫ್ ರೆಸಿಡೆನ್ಸ್ ಇರುತ್ತೆ, ಅಲ್ಲಿ ಓನ್ಡ್ ಇದ್ದರೆ ಓನ್ಡು, ರೆಂಟಲ್ ಇದ್ದರೆ ರೆಂಟಲ್ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ನಿಮ್ಮ ಸ್ಟೇಟನ್ನು ಕ್ಲಿಕ್ ಮಾಡಿ, ನಿಮ್ಮ ಡಿಸ್ಟಿಕನ್ನು ಕ್ಲಿಕ್ ಮಾಡಿ, ನಿಮ್ಮ ತಾಲೂಕನ್ನು ಕ್ಲಿಕ್ ಮಾಡಿ, ಆಮೇಲೆ ನಿಮ್ಮ ವಿಲೇಜನ್ನು ಅಥವಾ ಸಿಟಿನ ಕ್ಲಿಕ್ ಮಾಡ್ಕೊಂಡು ವಿಲೇಜ್ ನೇಮನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ಒಂದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ರೀತಿಯಾಗಿ ಮಾಡಿದರೆ ನಿಮಗೆ ಒಂದು ಫಸ್ಟು ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಕಾಣ್ತಿರುವಂಥ ವಿಲೇಜ್ ನಂಬರು ಮತ್ತು ಅಲ್ಲಿ ಸ್ಟ್ರೀಟ್ ಅಥವಾ ರೋಡ್ ನೇಮ್ ಇದ್ದರೆ ರೋಡ್ ನೇಮನ್ನು ಹಾಕ್ಬೋದು, ಹೌಸ್ ನಂಬರ್ ಇದ್ದರೆ ಹೌಸ್ ನಂಬರನ್ನು ಹಾಕ್ಬೋದು, ಲ್ಯಾಂಡ್ ಮಾರ್ಕನ್ನು ಹಾಕಿ, ಆಮೇಲೆ ಪಿನ್ ಕೋಡನ್ನು ಹಾಕಿ, ಅಲ್ಲಿ ಕೇಳ್ತಿರುವಂಥ ಇನ್ಫಾರ್ಮೇಷನ್ನು ಏನು ಸ್ಟಾರ್ ಮಾರ್ಕ್ ಇದೆ ಅದು ಮಾತ್ರ ಕಂಪಲ್ಸರಿಯಾಗಿ ನೀವು ಹಾಕಲೇಬೇಕಾಗುತ್ತೆ ಫ್ರೆಂಡ್ಸ್. ಸೊ ಸ್ಟಾರ್ ಮಾರ್ಕ್ ಇರೋದನ್ನು ಹಾಕಿ. ಇಲ್ಲಿ ಹೌಸ್ ನಂಬರ್ ಇರೋದನ್ನು ಅಕ್ಷರದಲ್ಲಿ ಇದೆ, ಅದು ಅಕ್ಷರದಲ್ಲಿ ಬರಿಬಾರ್ದು, ನಂಬರಲ್ಲಿ ಬರಿಬೇಕಂತ ಬರ್ತದೆ. ಸೊ ಈಗ ನಾವು ಅದನ್ನು ನಂಬರಲ್ಲಿ ಬರೆಯೋಣ. ಸೊ ನಂಬರಲ್ಲಿ ಆದಮೇಲೆ ಲ್ಯಾಂಡ್ ಮಾರ್ಕು ಅಂದರೆ ನಿಮ್ಮ ಒಂದು ಅಡ್ರೆಸ್ಸಿನ ಏನಾದರೂ ಲ್ಯಾಂಡ್ ಮಾರ್ಕ್ ಇರುತ್ತಾ, ಒಂದು ಏನಾದರೂ ಗುರುತಿನ ಒಂದು ಅಡ್ರೆಸ್ಸನ್ನು ಹಾಕಿ. ಅದಾದಮೇಲೆ ಇಲ್ಲಿ ಪಿನ್ ಕೋಡ್ ಇದೆ, ಪಿನ್ ಕೋಡನ್ನು ಹಾಕಿ. ಸೊ ಇಲ್ಲಿ ನಿಮ್ಮ ಒಂದು ಲೇಬರ್ ಕಾರ್ಡ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ದಯವಿಟ್ಟು ನಿಮ್ಮ ಲೇಬರ್ ಕಾರ್ಡನ್ನು JPG ಫಾರ್ಮೆಟಲ್ಲಿರುವಂಥ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಲೇಬರ್ ಕಾರ್ಡನ್ನು ಫೋಟೋನ ತೆಗೆದು ಇಲ್ಲಿ ಅಪ್ಲೋಡ್ ಮಾಡೋಣ. ಸೊ ಲೇಬರ್ ಕಾರ್ಡ್ ಫೋಟೋನ JPG ಫಾರ್ಮೆಟಲ್ಲಿರಬೇಕು, ಇದು ನೀವು ನೆನ್ಪಿಟ್ಕೊಳ್ಳಿ. ಈಗ ನಾವು ಲೇಬರ್ ಕಾರ್ಡ್ ಒಂದು ಇಲ್ಲಿ ಅಪ್ಲೋಡ್ ಎಕ್ಸಿಸ್ಟಿಂಗ್ ಲೇಬರ್ ಕಾರ್ಡ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಅದರ ಮೇಲೆ ಬಾಜು ಅಪ್ಲೋಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಕಂಪ್ಯೂಟರ್ ಅಥವಾ ಸಿಸ್ಟಮ್ಗೆ ಹೋಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡೋಣ.
ಸೊ ಇಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಒಂದು ಲೇಬರ್ ಕಾರ್ಡಿನ ಹೆಸರು ಕೂಡ ಬರುತ್ತೆ. ಅದಾದಮೇಲೆ ಕೆಳಗಡೆ ಬ್ಯಾಂಕ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಬ್ಯಾಂಕ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ನಮ್ಮ ಅಕೌಂಟ್ ನಂಬರು ಇಲ್ಲಿ JPG ಫಾರ್ಮೆಟಲ್ಲಿ ಅಪ್ಲೋಡ್ ಆಗಿದೆ ನೋಡಿ. ಸೊ ಆ ರೀತಿಯಾಗಿ JPG ಫಾರ್ಮೆಟಲ್ಲಿ ಅಪ್ಲೋಡ್ ಆಗಬೇಕು. ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸನ್ನು ಹಾಕಬೇಕು. ನಮ್ಮ ಅಕೌಂಟ್ ನಂಬರು ಮತ್ತು IFSC ಕೋಡ್ ಹಾಕಬೇಕಾಗುತ್ತೆ. IFSC ಕೋಡಿಂದ ನಮ್ಮ ಬ್ಯಾಂಕ್ ನೇಮು, ಬ್ರ್ಯಾಂಚ್ ಅಡ್ರೆಸ್ಸು ಮತ್ತು ಯಾವ ಬ್ಯಾಂಕ್ ಇದೆ ಎಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಬರುತ್ತೆ. ಮತ್ತು ಇಲ್ಲಿ ನಿಮ್ಮ ಪಾಸ್ಬುಕ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ನೀವು ನೆನಪಿಟ್ಕೊಳ್ಳಿ. ಪಾಸ್ಬುಕ್ ಡಾಕ್ಯುಮೆಂಟ್ ಅಪ್ಲೋಡ್ ಆದಮೇಲೆ ಇಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಅವರ ಲಿಸ್ಟನ್ನು ನೀವು ಇಲ್ಲಿ ಒಂದು ಡೀಟೇಲ್ಸನ್ನು ಹಾಕಬೇಕಾಗತ್ತೆ. ನೀವು ಅಲ್ಲಿ ರಿಲೇಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಫಾದರು, ಮದರು, ಡಾಟರು, ಸನ್ನು, ವೈಫು ಈ ಥರ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರ ನೇಮು, ಅವರ ಒಂದು ಮಿಡಲ್ ನೇಮನ್ನು ಹಾಕಿ, ಅವರ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ, ಡೇಟ್ ಆಫ್ ಬರ್ತನ್ನು ಹಾಕಿ, ಮತ್ತು ಅವ್ರು ಏನು ಕೆಲಸ ಮಾಡ್ತಾರೆ ಅವೆಲ್ಲ ಇನ್ಫಾರ್ಮೇಷನನ್ನು ಹಾಕಿ. ನೀವು ಏನಾದರೂ ಇವರಿಗೆ ನಾಮಿನಿ ಕೊಡ್ತಾ ಇದ್ದರೆ ನಾಮಿನಿ ಮೇಲೆ ಕೂಡ ಕ್ಲಿಕ್ ಮಾಡಿ. ಈಗ ಇದೇ ರೀತಿಯಾಗಿ ಒಬ್ಬೊಬ್ಬರು ಕೂಡ ಆ್ಯಡ್ ಮಾಡ್ಬೋದು. ಕೆಳಗಡೆ ಆ್ಯಡ್ ಮೋರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡ್ಬೋದು. ಅದಾದಮೇಲೆ ಇಲ್ಲಿ ನೀವು ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮುಂಚೆ ನೀವು ಕರೆಕ್ಟಾಗಿ ಎಲ್ಲವೂ ತುಂಬಿದಿರಲ್ಲ ಒಂದ್ಸರಿ ನೋಡ್ಕೊರಿ. ಏನಾದರೂ ಮಿಸ್ ಮಾಡಿದರೆ ಅದನ್ನು ನೀವು ಕಂಪ್ಲೀಟಾಗಿ ಹಾಕಬೇಕಾಗತ್ತೆ. ಸೊ ನಾ ಇಲ್ಲಿ ಆಧಾರ್ ವೆರಿಫೈ ಮಿಸ್ ಮಾಡಿದ್ದೆ. ಸೊ ಈಗ ಆಧಾರ್ ವೆರಿಫೈ ಅನ್ನೋ ಆಪ್ಷನ್ ಇದೆಯಲ್ಲ, ಕ್ಲಿಕ್ ಇರ್ ಟು ಆಧಾರ್ ವೆರಿಫೈ ಅನ್ನೋ ಬಟನ್, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆವಾಗಲೇ ಫಸ್ಟಿಗೆ ಹೇಳಿದ್ದೆ ನಾನು ಆಧಾರ್ ವೆರಿಫೈ ಮಾಡಲೇಬೇಕಂತ. ಸೊ ನಾನು ಅದನ್ನು ಮಿಸ್ ಮಾಡಿದ್ದೆ. ಈಗ ಆಧಾರ್ ವೆರಿಫೈನ ಮಾಡ್ಕೊಳ್ತಾ ಇದ್ದೀನಿ. ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಕೆಳಗಡೆ ಆ ಅಗ್ರಿ ಅನ್ನೋ ಆಪ್ಷನ್ ಇರುತ್ತೆ. ಆ ಅಗ್ರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ OTPನ ರಿಕ್ವೆಸ್ಟ್ ಕೊಟ್ಟಿದ್ದೀನಿ. ನನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಈಗ ಆ OTPನ ಹಾಕಿ ನಾನು ಸಬ್ಮಿಟನ್ನು ಮಾಡ್ತೀನಿ. ಸಬ್ಮಿಟ್ ಮಾಡಿದ್ಮೇಲೆ ಅಲ್ಲಿ ಮೊದಲು ಆಧಾರ್ ವೆರಿಫೈ ಆಗಲೇಬೇಕು. ಸೊ ನಾನು ಅದು ಮಿಸ್ ಮಾಡಿದ್ದೆ, ನನಗೆ ಅದು ಮುಂದೆ ಪ್ರೊಸೆಸ್ ಮಾಡ್ತಿರಲಿಲ್ಲ. ದಯವಿಟ್ಟು ನೀವು ಮೊದಲು ಆಧಾರ್ ವೆರಿಫೈ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಕೇಳಿರುವಂಥ ಎಲ್ಲ ಇನ್ಫಾರ್ಮೇಷನನ್ನು ನೀವು ಡಾಟಾನ ಎಂಟ್ರಿ ಮಾಡಿ ಆಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು OTP ಬಂದಿದೆ, OTPನ ಹಾಕ್ತಾ ಇದ್ದೀನಿ. ಸೊ OTP ಹಾಕಿದ ಮೇಲೆ ಕೆಳಗಡೆ ಇಲ್ಲಿ ಸಬ್ಮಿಟ್ ಇದೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೊಮ್ಮೆ ಎಲ್ಲ ಡೀಟೇಲ್ಸನ್ನು ಹಾಕಲಿಕ್ಕೆ ಕೇಳ್ತಾ ಇದೆ. ಸೊ ಈಗ ನಾನು ಇಲ್ಲಿ ಆಧಾರ್ ವೆರಿಫೈಡ್ ಅಂತ ಬರಬೇಕು ನೋಡಿ, ಗ್ರೀನ್ ಸಿಗ್ನಲಲ್ಲಿ ಬರ್ತಾ ಇದೆಯಲ್ಲ ಆ ಥರ ಆಧಾರ್ ವೆರಿಫೈ ಅಂತ ಬರಬೇಕು. ಸೊ ಅದಾದಮೇಲೆ ನಾನು ಎಲ್ಲವೂ ಡಾಟಾನ ಮತ್ತೊಮ್ಮೆ ಫಿಲಪ್ ಮಾಡ್ತೀನಿ. ಫಿಲಪ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಇದೆ, ಆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ. ಸೊ ಮತ್ತೊಮ್ಮೆ ನನಗೆ ತುಂಬಲಿಕ್ಕೆ ಹೇಳ್ತಾ ಇದೆ, ಹೀಗಾಗಿ ನಾನು ಮತ್ತೊಮ್ಮೆ ತುಂಬ್ತಾ ಇದ್ದೀನಿ. ಸೊ ನೀವು ಮೊದಲು ಆಧಾರ್ ವೆರಿಫೈ ಮಾಡ್ಕೊಂಡಾದಮೇಲೆ ಎಲ್ಲೋ ತುಂಬಲಿಕ್ಕೆ ಬನ್ನಿ. ಸೊ ಈಗ ನಾನು ಮತ್ತೊಮ್ಮೆ ಎಲ್ಲನೂ ಕೂಡ ತುಂಬ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ನೀವು ಲೈವ್ ಆಗಿ ನೋಡ್ತಾ ಇದ್ದೀರಾ. ಈ ಒಂದು ವಿಡಿಯೋ ಈ ಥರ ಮಾಹಿತಿ ನಾನೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋತಿದ್ದೀನಿ. ಯಾಕಂತಂದರೆ ಭಾಳ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಸ್ಕೀಮಿಗೆ ಅರ್ಜಿ ಹಾಕಲಿಕ್ಕೆ ಆಗ್ತಾಯಿರಲಿಲ್ಲ, ವ್ಯವಸ್ಥಿತದಲ್ಲಿ ಅರ್ಜಿ ಹಾಕಲಿಕ್ಕೆ ಆಗ್ತಾಯಿರಲಿಲ್ಲ. ಸೊ ಈಗ ನಾನು ಈ ಒಂದು ವಿಡಿಯೋ ಮೂಲಕ ನೀವು ಇದರ ಉಪಯೋಗ ತೊಗೊತಿರ್ಬೋದು. ಇಲ್ಲಿ ರಿಜಿಸ್ಟ್ರೇಷನ್ ಆಗಿ ಲಾಗಿನ್ ಆಗಿ ಇಲ್ಲಿ ಹೊಸ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಲೇಬರ್ ಕಾರ್ಡನ್ನು ನೀವು ಸ್ಕೀಮ್ಸನ್ನು ಒಂದು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಆಗಿರ್ಬೋದು, ಎಲ್ಲವೂ ಮಾಹಿತಿನ ನೀವು ಪಡ್ಕೋತಿದ್ದೀರಂತ ನಾನು ತಿಳ್ಕೊತಾ ಇದ್ದೀನಿ. ಸೊ ಈಗ ನಾವು ಎಲ್ಲವೂ ಡೀಟೇಲ್ಸನ್ನು ಹಾಕಿ, ಬ್ಯಾಂಕ್ ಡೀಟೇಲ್ಸ್ ಕೂಡ ಹಾಕಿ, ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಇದೆ. ಈಗ ನಾವು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಸಬ್ಮಿಟ್ ಅಪ್ಲಿಕೇಶನ್ ಆದಮೇಲೆ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರ್ತಾ ಇದೆ. ಪ್ಲೀಸ್ ಲಾಗಿನ್ ಎಕ್ಸೆಸ್ ಯುವರ್ ಇ ಕಾರ್ಡ್ ಅಂತ ಕೂಡ ಬರ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು, ಲೈವ್ ಪ್ರೂಫ್ ಆಗಿ ನಾವು ಫಸ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀವಿ. ಈಗ ನಾವು ಆಮೇಲೆ ಲಾಗಿನ್ ಆಗೋಣ. ಅಲ್ಲಿ ಫಸ್ಟ್ ಓಪನ್ ಮಾಡಿದಾಗ ಏನು 2 ಆಪ್ಷನ್ ಇತ್ತು, ಅಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ. ಸೊ ರಿಜಿಸ್ಟರ್ ಆಗಿದ್ವಿ. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಿದ್ವಿ. ಆವಾಗಲೇ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಹಾಕಿ OTPನ ರಿಕ್ವೆಸ್ಟ್ ಸೆಂಡ್ ಮಾಡಿದ್ದೀವಿ. ಆಮೇಲೆ ಬಂದಿರುವಂಥ OTPನ ಹಾಕಿ ಇಲ್ಲಿ ನಾವು ಲಾಗಿನ್ ಆಗಿದ್ವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ನೀವು ಲೈವ್ ಪ್ರೂಫ್ ಆಗಿ ನಾವು ಸಕ್ಸಸ್ಫುಲ್ ಆಗಿ ರಿಜಿಸ್ಟ್ರೇಷನನ್ನು ಆಗಿ ಲಾಗಿನನ್ನು ಆಗಿದ್ದೀವಿ. ಇಲ್ಲಿ ನಿಮಗೆ ಕಾಣ್ತಿರ್ಬೋದು, ರಿಜಿಸ್ಟ್ರೇಷನ್ ಅಂತ ಇದೆ, ರಿನ್ಯೂವಲ್ ಅಂತ ಇದೆ. ಸೊ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಹೊಸ ಅರ್ಜಿಯನ್ನು ಹಾಕ್ಬೋದು. ಈ ರೀತಿಯಾಗಿ ಒಂದು ಹೊಸ ಅರ್ಜಿ ಕೂಡ ನೀವು ಹಾಕ್ಬೋದು. ಈ ಥರ ಇರುತ್ತೆ ರಿಜಿಸ್ಟ್ರೇಷನ್ ಪ್ರೊಸೆಸ್ಸು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಇದ್ರ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೇನೆ. ನೆಕ್ಸ್ಟು ಏನಾದರೂ ರಿನ್ಯೂವಲ್ ಇದ್ದರೆ ರಿನ್ಯೂವಲ್ ಕ್ಲಿಕ್ ಮಾಡ್ಬೋದು. ಇಲ್ಲಿ ಪಾಪಪ್ ಕೂಡ ಬರ್ತಾ ಇದೆ, ನಮ್ದು ಇನ್ನೂ ಲೇಬರ್ ಕಾರ್ಡ್ 3 ವರ್ಷ ಮುಗಿದಿಲ್ಲ ಅಂತ. 3 ವರ್ಷ ಮುಗಿದ್ಮೇಲೆ ರಿನ್ಯೂವಲ್ ಬರುತ್ತೆ. ಆಮೇಲೆ ಸ್ಕೀಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಕೀಮ್ಸ್ ಆಪ್ಷನ್ಸ್ ಎಲ್ಲ ಬರ್ತಾ ಇದೆ ನೋಡಿ, ಯಾವೆಲ್ಲ ಸ್ಕೀಮ್ಸ್ಗೆ ನೀವು ಅರ್ಜಿ ಸಲ್ಲಿಸ್ಬೋದು ಅಂತ. ಸೊ ಇದನ್ನು ಬ್ಯಾಕ್ ಬರೋಣ. ನೆಕ್ಸ್ಟು ಇಲ್ಲಿ ನೀವೇನಾದರೂ ಸ್ಕೀಮ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲಿ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು. ಸ್ಟೇಟಸ್ ಯಾವುದು ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ನಾವು, ಹಿಂಗಾಗಿ ಎಲ್ಲೋ ಕೂಡ 0 ಇದೆ. ಇಲ್ಲಿ ಲಾಸ್ಟ್ಗೆ ಇ ಕಾರ್ಡ್ ಅಂತ ಇದೆ. ಈ ರೀತಿಯಾಗಿ ಲೇಬರ್ ಕಾರ್ಡು, ಇ ಕಾರ್ಡ್ ಕೂಡ ನೀವು ಕಾಣ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಒಂದು ಲೇಬರ್ ಕಾರ್ಡಿನ ಇ ಕಾರ್ಡ್ ಈ ರೀತಿಯಾಗಿ ಇರುತ್ತೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಒಂದು ಹೊಸ ಲೇಬರ್ ಕಾರ್ಡ್ ಅಫಿಷಿಯಲ್ ಒಂದು ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಆಗಿ ಲಾಗಿನ್ ಆಗಿ ಅದರಲ್ಲಿ ಆಪ್ಷನ್ಸ್ ಯಾವ ಥರ ಇತ್ತು ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.